ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾನಿಲಯದ ತುಂಬು ಮನೆ ಸೊಸೆ ವಸಂತನಾಗ್. ಎಲ್ಲರಿಗೂ ಭಾನುವಾರದ ಶುಭಾಶಯಗಳು. ಇವತ್ತೆಲ್ಲರೂ ಲೇಟಾಗಿ ಎದ್ದಿರ್ತೀರ ಅನ್ಕೋತೀನಿ. ನಾನು ಕೂಡ ಲೇಟಾಗೆದ್ದೆ. ಸೊ ಸಂಡೇ ಅಲ್ವಾ, ಏನಾರ ಒಂದು ಸ್ಪೆಷಲ್ ಇರಬೇಕು ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ಹೇಳ್ಬಿಟ್ಟು 1 kg ಫಿಶ್ ತರಿಸಿದೆ. ಇದು ಫ್ರೈಗಂತಲೇ ಇರೋ ಚಿಕನ್ನು. ಸ್ಪೆಸಿಫೈಡಾಗಿ ನಂಗೆ ಯಾವ ಫಿಶ್ ಅಂತ ಗೊತ್ತಿಲ್ಲ. ಸೊ ನಾವಿವಾಗ ರೆಡಿ ಮಾಡ್ಕೊಂಡು ಒಂದು ಪಾತ್ರೆಗೆ 2 ಮೊಟ್ಟೆ ಹಾಕ್ಕೊಂಡೆ, ಅಚ್ಕಾರದ ಪುಡಿ ಹಾಕ್ಕೊಂಡೆ, ಸ್ವಲ್ಪ ಧನಿಯಾ ಪುಡಿ, ಅಚ್ಕಾರದ ಪುಡಿ, ಕಟ್ ಮಾಡಿರೋಂತಹ ಕರಿಬೇವು ಸೊಪ್ಪು ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿಮೇಡ್ದು, ಮತ್ತು ಕಾರ್ನ್ಫ್ಲೋರ್. ಹಾಗೂ ಇದರ ವಿಶೇಷ ಏನಂದರೆ ಚಿಕನ್ ಕಬಾಬ್ ಪೌಡ್ರೇ ಹಾಕಿದ್ದೀನಿ. ಫಿಶ್ ಕಬಾಬ್ ಪೌಡ್ರು ನಾನು ಹಾಕಿಲ್ಲ, ಮನೇಲಿ ಇರಲಿಲ್ಲ. ಚಿಕನ್ದೇ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಚಿಕನ್ದು ಹಾಕಿ ಪ್ರತಿಯೊಂದು ಭಾಗ ಫಿಶ್ ಪೀಸಲ್ಲೂ ಹಿಂದೆ ಮುಂದೆ ನೀಟಾಗಿ ಆ ಮಸಾಲಾನ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಥರ ಕಂಪ್ಲೀಟಾಗಿ ಪ್ರತಿಯೊಂದು ಪೀಸ್ ಭಾಗದಲ್ಲೂ ಕೂಡ ಅಪ್ಲೈ ಮಾಡಬೇಕು. ನಾವು ಎಷ್ಟು ಚೆನ್ನಾಗಿ ನಾವು ಅಪ್ಲೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಪ್ರತಿಯೊಂದು ಮಾಂಸದ ಭಾಗಲ್ಲೂ ಮಸಾಲೆ ಹಿಡಿಯುತ್ತೆ. ಸೊ ಈ ಥರ ಎಲ್ಲ ಹಚ್ಚಿದ ಮೇಲೆ ನಾನು ಫ್ರಿಜ್ಜಲ್ಲಿ ಮಧ್ಯಾಹ್ನ ಹಾಕಿದ್ದು, ನಾನು ಈವ್ನಿಂಗ್ ನೈಟ್ ಮಾಡಿದ್ದು ಇದನ್ನು. ಸೊ ಮ್ಯಾರಿನೇಟ್ ಮಾಡೋಕ್ಕೆ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಫ್ರಿಜ್ಜಲ್ಲಿ ಇರೋದ್ರಿಂದ ಚೆನ್ನಾಗಿ ಮಸಾಲೆ ಕೂಡುತ್ತೆ ಅಂತ ದೊಡ್ಡೋರು ಹೇಳ್ತಾನೆ, ನಾವು ಕೂಡ ಅದನ್ನೇ ಮಾಡ್ತಾಯಿದ್ವಿ. ಸೊ ನೈಟ್ ಆಯಿತು, ಚೆನ್ನಾಗಿ ನೋಡಿ ಮ್ಯಾರಿನೇಟ್ ಆಗಿದೆ. ಫ್ರಿಜ್ಜಿಂದ ತೆಗೆದು ಡೈರೆಕ್ಟ್ ಹಾಕಬೇಡಿ, ಒಂದು ಅರ್ಧ 1 ಅವರ್ ಈಚೆ ಇಟ್ಬಿಟ್ಟು ಹಾಕಿ. ಮತ್ತು ಇದಕ್ಕೆ ಎಣ್ಣೆ ತುಂಬ ಕಾಯಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಕಾದ್ಬಿಟ್ರೆ ಏನಾಗುತ್ತೆ, ಸೀದೋಗುತ್ತೆ. ಮೀನನ್ನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ. 5 ನಿಮಿಷ ಬೇಯಿಸಿದ್ರೆ ಸಾಕು, ಬೇಗ ಬೇಯುತ್ತೆ. ಚಿಕನ್ ಥರ ಜಾಸ್ತಿ ಬೇಯೋ ಅವಶ್ಯಕತೆ ಇರಲ್ಲ. ಸೊ ನಾನು ಅಷ್ಟೇ ಬೇಯಿಸಿ, ನನಗೆ ಭಯ ಇತ್ತು ಎಲ್ಲಿ ಕಚ್ಕೊಂಡ್ಬಿಡುತ್ತೆ, ಎಣ್ಣೆ ಇರ್ಕೊಂಬಿಡುತ್ತೆ ಅಂತ. ಯಾಕಂದರೆ ನಾನು ಚಿಕನ್ದು ಹಾಕಿದ್ನಲ್ಲ. ಸೊ ನಾನು ಟ್ರೈ ಮಾಡಿದೆ ಫಿಶ್ಶಿಗೆ ಚಿಕನ್ದು, ಯಾವುದೇ ಥರ ಅಂಟು ಬರಲಿಲ್ಲ, ಎಣ್ಣೆ ಇರ್ಕೊಳ್ಳಿಲ್ಲ. ತುಂಬಾ ಚೆನ್ನಾಗಿ ಬಂತು, ರುಚಿನೂ ತುಂಬಾ ಚೆನ್ನಾಗಿ ಇಟ್ಕೊಂಡಿತ್ತು. ನಾವು ಎಷ್ಟು ಮಾಂಸ ಹಾಕ್ಕೊಂಡಿದ್ವೋ ಅಷ್ಟು ಹದವಾಗಿ ನಾವು ಮಸಾಲೆ ಹಾಕ್ಕೊಂಡ್ರೆ ಸಾಕು. ನೋಡಿ ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಮನೇಲೇ ಬೆಳೆದಿರೋ ಬಾಳೆ ಎಲೆನೇ ಕಟ್ ಮಾಡಿ, ಒಂದು ಚೆನ್ನಾಗಿ ಕಡಲೆ ಅಂದ್ಬಿಟ್ಟು ಈ ಥರ ಮಾಡಿ ಕಟ್ ಮಾಡಿ ಇಟ್ಟಿದ್ದೆ. ಪೀಸ್ನೆಲ್ಲ ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ ನಿಮಗೆ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿದೆ. ಎಣ್ಣೆ ಇರಲಿಲ್ಲ, ತುಂಬಾ ಚೆನ್ನಾಗಿತ್ತು ಮಾತ್ರ. ಮಕ್ಕಳು ಫಿಶ್ಶೇ ತಿನ್ನಲ್ಲ ಅಂಥದ್ರಲ್ಲಿ ಎಲ್ಲರೂ 3 ಪೀಸ್ ಜಮಾಯಿಸಿದ್ರು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ಕೊತ, ಹ್ಯಾವ್ ಎ ನೈಸ್ ಡೇ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳ್ತಾ ಬಾಯ್ ಬಾಯ್ ಹೇಳ್ತೀನಿ. ಲೆಟ್ಸ್ ವಾಚ್ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ ಬಾಯ್ ಬಾಯ್.